ಎಲ್ರೂ ನಮಸ್ಕಾರ. ನಿಮ್ಮ ಗುರಿ ಮೇಲೆ ನಿಮಗೊಂದು ಬಲವಾದ ನಂಬಿಕೆ ಇದ್ದರೆ ನೀವು ಏನೇ ಅಡೆತಡೆಗಳು ಬಂದರೂ ಅದನ್ನು ದಾಟಿ ಮುಂದೆ ಹೋಗ್ತೀರಾ, ದಾಟಿ ಅದನ್ನು ಸಾಧಿಸ್ತೀರಾ. ನೀವು ಅದರಲ್ಲಿ ಅವಕಾಶವನ್ನು ಕಂಡುಕೊಳ್ತೀರಾ. ನಾನು ಹೆಂಗೆ ಈ ಅವಕಾಶನ ಅಚೀವ್ ಮಾಡಬೇಕು ಅಂತ ಕಂಡುಕೊಳ್ತೀರಾ. ಆದರೆ ಯಾರೋ ಒಬ್ಬ ಸೋತ ವ್ಯಕ್ತಿ ಏನು ಮಾಡ್ತಾನೆ, ಎಲ್ಲದರಲ್ಲೂ ಸಮಸ್ಯೆ ಹುಡುಕ್ತಾನೆ. ಇಲ್ಲ ನನಗೆ ಇದು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಈ ಕಾರಣದಿಂದ ಮಾಡೋಕ್ಕಾಗೋದಿಲ್ಲ, ಈ ಕಾರಣ ಲಿಸ್ಟ್ ಕೊಡ್ತಾನೆ ನಿಮ್ಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ. ಅದೇ ಕೆಲಸ ಯಾವನು ಗೆಲ್ಲೋ ಯಶಸ್ವಿ ವ್ಯಕ್ತಿ ಇರ್ತಾನಲ್ಲ, ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಮಾಡಿಬಿಡ್ತಾನೆ ಕೆಲಸನ. ಸೊ ಅದರಿಂದ ನೀವು ಯಾವಾಗಲೂ ಯಶಸ್ವಿ ವ್ಯಕ್ತಿ ಥರ ಯಾವುದೇ ಕಷ್ಟ ಬರಲಿ ನಿಮ್ಮ ಗುರಿ ಅಚೀವ್ ಮಾಡುವಾಗ ಆ ಕಷ್ಟವನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನೀವು ತಲೆ ಓಡಿಸಿ ಸಾಲ್ವ್ ಮಾಡಿ, ಒಂದು 4 ಜನರ ಹತ್ರ ಕೇಳಿ ಸಾಲ್ವ್ ಮಾಡಿ, ಅಪಾರ್ಚುನಿಟಿನ ಕಂಡುಕೊಳ್ಳಿ, ಅದರಲ್ಲಿ ಅವಕಾಶ ಕಂಡುಕೊಳ್ಳಿ. ಆ ಅವಕಾಶವನ್ನು ಕಂಡುಕೊಂಡು ನೀವು ಅಚೀವ್ ಮಾಡಿದರೆ ನೀವು ಈ ಥರ ಸೋಲುವ ವ್ಯಕ್ತಿಗಳು ಏನು ಕಂಪ್ಲೇಂಟ್ ಮಾಡ್ತಾರಲ್ಲ, ನಂಗೆ ಅದು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತ ರೀಸನ್ ಕೊಡ್ತಾರಲ್ಲ, ನೀವು ಕಾರಣ ಕೊಡ್ಕೊಂತ ಕೂತ್ಕೋಬೇಡಿ. ನೀವು ಅದರಿಂದ ಮೇಲ್ ಬಂದು ಆ ಸಮಸ್ಯೆನ ಸಾಲ್ವ್ ಮಾಡಿ ನಿಮ್ಮ ಗುರಿಯ ಕಡೆ ಯಾವುದಾದ್ರು ಬರಲಿ. ಸೊ ನೀವು ಬಿಲೀವ್ ಮಾಡಿ ನಾನು ಮಾಡ್ತೀನಿ ಅಂತ ನೀವು ಮಾಡೇ ಮಾಡ್ತೀರಾ. ಸೊ ಅದರಿಂದ ಯಾವಾಗಲೂ ಸೊಲ್ಯೂಷನ್ ಕಡೆಗೆ ಗಮನ ಕೊಡಿ, ಪ್ರಾಬ್ಲಮ್ಸ್ ಕಡೆ ಗಮನ ಕೊಡಬೇಡಿ. ಪ್ರಾಬ್ಲಮ್ ಬಂದು ಸೊಲ್ಯೂಷನ್ ಮಾಡಿ ನಿಮ್ಮ ಗುರಿ ಹತ್ರ ಮುನ್ನುಗ್ಗುವಾಗ ಹೋಗ್ತಾನೆ ಇರಿ, ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ. ನೀವು ಒಂದಿನ ಗೆಲ್ಲೇ ಗೆಲ್ತೀರ.